ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಸುಮಾರು 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಪತ್ರ ಕರಡು ನಿಯಮವನ್ನು ಪ್ರಕಟಣೆ ಮಾಡಿತ್ತು. ಅದರಲ್ಲಿ ವಿವರಣಾತ್ಮಕ ಪತ್ರಿಕೆಯನ್ನು ಅಳವಡಿಸಲಾಗಿತ್ತು. ಅದು PST ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ದೈಹಿಕ ಶಿಕ್ಷಕರ ನೇಮಕಾತಿಗೆ ಆಗಿರ್ಬೋದು. ಇದನ್ನು ಭಾಳಷ್ಟು ಜನರು ಅಪೋಸ್ ಮಾಡಿದ್ದಾರಂತೆ. ಹೀಗಾಗಿ ಸಚಿವ ಸಂಪುಟದವರು ಈ ಒಂದು ಪತ್ರಿಕೆಯನ್ನು ರದ್ದುಗೊಳಿಸಿದ್ದಾರಂತೆ. ಹಾಗಿತ್ತಂದರೆ ಮೊದಲಿನ ಸಿಸ್ಟಮ್ನಲ್ಲಿ ಪರೀಕ್ಷೆ ನಡೀತದಂದರೆ ಆ ಸಿಸ್ಟಮ್ ಯಾವುದಾಗಿತ್ತು, ಯಾವೆಲ್ಲ ಪೇಪರನ್ನು ರದ್ದುಗೊಳಿಸಿದರು, ಏನಾದರೂ ಈ ರೀತಿ ಪಾಸಿಬಿಲಿಟಿ ಇದೆಯಾ, ಏನು ಸುಮ್ಮನೆ ಗಾಳಿಯಲ್ಲಿ ಹೇಳ್ತಿದ್ದಾರಾ ಅನ್ನುವಂಥ ವಿಷಯ ವಸ್ತುವನ್ನು ಡೀಟೇಲಾಗಿ ಹೇಳ್ತಾ ಬರ್ತಂಥ ವೀಡಿಯೋವನ್ನು ಎಂಡ್ವರೆಗೆ ನೋಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗೋದು. ಆದಮೇಲೆ ಕರ್ನಾಟಕ ರಾಜ್ಯ ಪತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕರಡು ನಿಯಮವನ್ನು 14 ಜುಲೈ 14/7/2026 ಬಿಡುಗಡೆ ಮಾಡಲಾಗಿತ್ತು. ಏನು ಹೇಳಿದ್ರು ಅಂತಂದರೆ 15 ದಿನದ ಒಳಗಾಗಿ ನೀವೇನಾದರೂ ಆಬ್ಜೆಕ್ಷನನ್ನು ಹಾಕ್ರಿ ಅಂತ ಕೊಟ್ಟಿದ್ದು. ಅಂದರೆ 14ನೇ ತಾರೀಕಿಂದ ಸ್ಟಾರ್ಟ್ ಆದಂಥದ್ದು 37ಕ್ಕೆ 15 ದಿನ ಆಗುತ್ತೆ. ಓಕೆ, ಈಗ 30ನೇ ತಾರೀಕಿಗೆ ಕ್ರಾಸ್ ಆಗಿರೋದ್ರಿಂದ ಈಗ ಏನು ಮಾಹಿತಿ ಬರ್ತಾ ಇದೆ ಅಂತಂದರೆ ಸಚಿವ ಸಂಪುಟ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ, ಸೂಚನೆಯನ್ನು ನೀಡಿದಂತೆ ವಿವರಣಾತ್ಮಕ ಪತ್ರಿಕೆಯನ್ನು ರದ್ದುಗೊಳಿಸೋಣ ಅನ್ನುವಂಥ ವಿವರಣೆಯನ್ನು ಕೊಟ್ಟಿದೆ ಅಂತ. ಹಾಗಿತ್ತಂದರೆ ಮೊದಲು ಯಾವ ಪೇಪರ್ಗಳನ್ನು ವಿವರಣಾತ್ಮಕವಾಗಿದ್ದು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ, ನಾನು ಉದಾಹರಣೆಗಾಗಿ ಒಂದು ಸೆಕ್ಷನನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದಿಲ್ಲ, ಮೊದಲು ಪೇಪರ್ 1 ಮಾಡಿದರು, 150 ಅಂಕ OMR ಮೂಲಕ ತುಂಬುವುದಾಗಿತ್ತು. ಇಷ್ಟು ಸೆಕ್ಷನನ್ನು ಕೊಟ್ಟಿದ್ದರು. ನೆಕ್ಸ್ಟ್ ಏನು ಮಾಡಿದ್ರು, ಪೇಪರ್ 2, ಪೇಪರ್ 3 ಅಂತ ಮಾಡಿದರು. ಇಲ್ಲಿ ಪೇಪರ್ 2ದಲ್ಲಿ ವಸ್ತುನಿಷ್ಠ 50 ಕೊಟ್ಟಿದ್ದರು, ವಿವರಣಾತ್ಮಕ 100 ಕೊಟ್ಟಿದ್ದರು. ನೆಕ್ಸ್ಟು ಭಾಷಾ ಪ್ರಾವೀಣ್ಯತೆ ಅನ್ನುವಂಥ ಒಂದು ಪೇಪರನ್ನು ಇಟ್ಟಿದ್ದರು, ಅದು ಸಹಿತ ವಿವರಣಾತ್ಮಕವಾಗಿತ್ತು. ಇದು 100 ಅಂಕದಿತ್ತು. ಈಗ ವಿವರಣಾತ್ಮಕ ಮಾದರಿ ಪತ್ರಿಕೆಗಳು ರದ್ದಾಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಅಂದರೆ ಪೇಪರ್ 2ನಲ್ಲಿ ಈ ಸೆಕ್ಷನ್ ಇರೋದಿಲ್ಲ, ಪೇಪರ್ 3ನೂ ಸಹಿತ ಇರೋದಿಲ್ಲ. ಓಕೆ, ಅಂದರೆ ಈಗೇನು ಮಾಡ್ತಾರಂತೆ, ಹೊಸ ಪದ್ಧತಿಯ ಪ್ರಕಾರ ಪೇಪರ್ 1 ಮತ್ತು ಪೇಪರ್ 2 ಈ ಎರಡೂ ಪೇಪರ್ಗಳನ್ನು ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮನ್ನು ಮಾಡಲಿಕ್ಕೆ ರೆಡಿ ಆಗ್ತಿದ್ದಾರಂತೆ. ಕರಡು ನಿಯಮದ ಅಂತಿಮದಲ್ಲಿ ಪ್ರಕಟಣೆ ಮಾಡ್ತಾರಂತೆ. ನೋಡಬೇಕಾಗುತ್ತೆ, ಕರಡು ನಿಯಮ ಬದಲಾವಣೆ ಆಗುತ್ತೆ, ಸುಮ್ಮನೆ ಹೇಳ್ತಿದ್ದಾರೆ ಅನ್ನೋದನ್ನು ಸಹಿತ ನೋಡಬೇಕಾಗುತ್ತೆ. ಯಾಕಂದರೆ ಈ ಒಂದು ಮಾದರಿಯಲ್ಲೇ 2021 ನೇಮಕಾತಿ GPSTR PSTR ನೇಮಕಾತಿ ಮಾಡಿದ್ದಾರೆ. ಅಷ್ಟು ಈಸಿಯಾಗಿ ಅದನ್ನು ಹಿಂತುಕೊಳ್ತಾರೋ ಅನ್ನುವಂಥ ಒಂದು ಪ್ರಶ್ನೆಯೂ ಸಹಿತ ಇದೆ. ಹೀಗಾಗಿ ಕರಡು ಅಂತಿಮ ಪ್ರಕಟಗೊಳ್ಳುವವರೆಗೂ ಇದನ್ನು ಸ್ಪಷ್ಟವಾಗಿ ಹೇಳೋಕ್ಕಾಗೋದಿಲ್ಲ. ಹಾಗಿತ್ತಂದರೆ ಕಾರಣ ಏನಿರ್ಬೋದು, ಓಕೆ, ಕಾರಣ ಏನಿರ್ಬೋದು ಅನ್ನೋದಕ್ಕೆ ಇವರು ಕೊಡ್ತಾರೆ. ಇವರು ಏನು ಹೇಳ್ತಾರೆ ಅಂತಂದರೆ, ಕಾರಣ ಈ ವಿವರಣಾತ್ಮಕ ಪರೀಕ್ಷೆ ಇರೋದರಿಂದ ಭಾಳಷ್ಟು ಜನರು, ಅಂದರೆ ಸುಮಾರು 1 ಲಕ್ಷ ಜನ ಪರೀಕ್ಷೆ ಬರೆದ್ರು ಅಂತಂದರೆ ಈ 1 ಲಕ್ಷ ಜನರು ಪೇಪರನ್ನು ಬರೀತಾರೆ, ವಿವರಣಾತ್ಮಕ ಪೇಪರ್ 1 ಬರೀತಾರೆ. ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ವಿವರಣಾತ್ಮಕ ಪತ್ರಿಕೆ, ಇನ್ನೊಂದು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ, ಇನ್ನೊಂದು ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟ. ಅಂದರೆ 1 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆ ಕುಂತರೆ 3 ಲಕ್ಷ ಪೇಪರ್ಗಳು, ಏನು ವಿವರಣಾತ್ಮಕ ಪೇಪರ್ಗಳನ್ನು ವ್ಯಾಲ್ಯುವೇಷನ್ ಮಾಡಬೇಕಾಗ್ತಿತ್ತು. ಇದರಿಂದ ಏನಾಗ್ತಿತ್ತು, ನೇಮಕಾತಿ ಪ್ರಕ್ರಿಯೆ ಏನಾಗ್ತಿತ್ತು, ವಿಳಂಬವಾಗಿ ಹೋಗ್ತಿತ್ತು, ಭಾಳಷ್ಟು ಡಿಲೇ ಆಗ್ತಿತ್ತು. ಯಾಕಂದರೆ ಪೇಪರನ್ನು ವ್ಯಾಲ್ಯುವೇಷನ್ ಮಾಡಬೇಕು, ನೆಕ್ಸ್ಟು ಅಂಕಪಟ್ಟಿ ರಿಸಲ್ಟ್ ಬಿಡ್ತಿದ್ರು. ಮತ್ತು ಅಂಕಪಟ್ಟಿಯಲ್ಲಿ ಕೆಲವು ಜನ ಏನಾಗ್ತಿತ್ತು, ನಾನು ಬರೆದಿದ್ದೆ, ನನ್ನ ಮಾರ್ಕ್ಸ್ ಬರಲಿಲ್ಲ, ಮತ್ತು ರಿವ್ಯಾಲ್ಯೂಷನ್ ಹಾಕಬೇಕಾ, ಮೌಲ್ಯಮಾಪನದ ಸಮಸ್ಯೆ ಆಗ್ತಿತ್ತು. ಈ ರೀತಿಯಾದಂಥ ದ್ವಂದ್ವತೆಗಳಿತ್ತು. ಅದು ಹಿಂದೆಲ್ಲ ತಮಗೆಲ್ಲ ಗೊತ್ತಿದೆ. ಕೋರ್ಟಿಗೆ ಹೋಗೋದಂಥದ್ದು ಇದೆ. ಓಕೆ, ಹೀಗಾಗಿ ಪ್ರಕರಣಗಳು ಕೋರ್ಟಿಗೂ ಸಹಿತ ಭಾಳಷ್ಟು ಹೋಗಿದ್ದಾವೆ. ಹೀಗಾಗಿ ಇದೇನು ಮಾಡಿಬಿಟ್ಟಿದ್ದಾರಂತೆ, ಈ ಸಮಸ್ಯೆನೇ ಬೇಡ ಅಂತೇಳಿ ಪೇಪರ್ 2 ಅನ್ನು ಆಬ್ಜೆಕ್ಟಿವ್ ಟೈಪ್ ಮಾಡಲಿಕ್ಕೆ, OMR ಮೂಲಕ ಆಬ್ಜೆಕ್ಟಿವ್ ಟೈಪ್ ಮಾಡಲಿಕ್ಕೆ ಈಗ ಸರ್ಕಾರ ಏನು ಮಾಡಿದೆ ಅಂತ ಸಚಿವ ಸಂಪುಟದಲ್ಲಿ ತೀರ್ಮಾನ, ಸರ್ಕಾರ ಒಂದು ಒಪ್ಪಿಗೆಯನ್ನು ಕೊಟ್ಟಿದೆ ಅಂತೆ. ಓಕೆ, ಒಪ್ಪಿಗೆಯನ್ನು ಕೊಟ್ಟಿದೆ ಅಂತ. ಹೀಗಾಗಿ ಆ ಒಪ್ಪಿಗೆ ಕೊಟ್ಟಿದ್ದು ಕರೆಯೋ ಸುಳ್ಳು ಅನ್ನೋದು ಕರಡು ನಿಯಮದ ಅಂತಿಮ ಘಟ್ಟಕ್ಕೆ ಗೊತ್ತಾಗುತ್ತೆ, ಯಾವಾಗ ಬಿಡುಗಡೆ ಮಾಡ್ತಾರೆ. ಅಂದರೆ ಈಗ ಇನ್ನೊಂದು ಆಗಸ್ಟ್ 15 ಒಳಗಾಗಿ ಅವ್ರು ಏನು ಮಾಡ್ಬೋದು, ಕರಡು ನಿಯಮವನ್ನು ಬಿಡುಗಡೆ ಮಾಡ್ಬೋದು. ಅದು ಮಾಡಿದ ಮೇಲೇ ನೀವೇನು ಮಾಡಿರಿ, ಕನ್ಫರ್ಮ್ ಆಗಿ ಇಟ್ಕೊಳ್ಳಿಕ್ಕಾಗ್ಬೋದು. ಇದೆಲ್ಲ ಕೊಟ್ಟಿದ್ದಾರೆ, ಯಾವ್ಯಾವುದು ಅಂತ ಕೊಟ್ಟಿದ್ದಾರೆ. GPSTR PSTR HSTR ಈ 3ಕ್ಕೆ ಸಂಬಂಧಪಟ್ಟಂತೆ ಏನು ಬರೀ HSTRಗೆ ಮಾತ್ರ ವಿವರಣಾತ್ಮಕ ಪತ್ರಿಕೆಯನ್ನು ರದ್ದುಗೊಳಿಸಿದ್ದಾರೆ, ಅದು ಸಹಿತ ನೋಡಬೇಕಾಗುತ್ತೆ. ಯಾಕಂದರೆ ಆಲ್ರೆಡಿಯಾಗಿ GPSTR PSTR ಪರೀಕ್ಷೆಗಳು ನಡೆದು ಹೋಗಿದ್ದಾವೆ. ಅವುಗಳಿಗೆ ಕಂಟಿನ್ಯೂ ಮಾಡಿಕೊಂಡು HSTRಗೆ ಮಾತ್ರ ರದ್ದುಗೊಳಿಸ್ತಾರ, ಅದು ಸಹಿತ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಹೀಗಾಗಿ ಕರಡು ನಿಯಮ ಅಂತಿಮ ಪ್ರಕಟಗೊಂಡ ನಂತರ ಇದರ ಬಗ್ಗೆ ಸ್ಪಷ್ಟವಾಗಿ ನಾವು ಹೇಳ್ಬೋದಾಗಿದೆ. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.